ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ BIT. ಆದರೂ ನಾನು ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಬೇಕಾಗಿತ್ತು. ಯಾಕೆಂದ್ರೆ ಕಾರ್ಯಕಾರಿ ಸಮಿತಿ ಅದರಲ್ಲಿ ಇದ್ದೆ, ನಾನು ಅಧ್ಯಕ್ಷರಾಗಿದ್ದೆ. ಆವಾಗ ನನಗೆ ಇಂಟ್ರೆಸ್ಟ್ ಬಂತು. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಿದ್ವಿ, ಆಮೇಲೆ ಗಣರಾಜ್ಯೋತ್ಸವ, ಎಲ್ಲ ಕಾರ್ಯಕ್ರಮಕ್ಕೂ ನಾನು ಭಾಷಣ ರೆಡಿ ಮಾಡ್ಕೊತಾ ಇದ್ದೆ. ಭಾಷಣ ಮಾಡಬೇಕಾಗಿತ್ತು. ಹಾಗೇನೆ ಕವನಗಳನ್ನು ಬರೆಯೋಣ ಅಂತ ನನ್ನ ಇಚ್ಛೆ ಶುರು ಆಯಿತು. ಅಲ್ಲಿಂದ ಕವನಗಳನ್ನು ಸ್ವಲ್ಪ ಮಟ್ಟಿಗೆ ಬರೆಯಕ್ಕೆ ಶುರು ಮಾಡಿದೆ. ತುಂಬಾ ದೊಡ್ಡ ಸಾಹಿತ್ಯ ಏನಲ್ಲ, ಹಾಗೆ ಬರಿತೀನಿ ಅಷ್ಟೇ. ಮತ್ತೆ ವೀರ ಯೋಧರಿಗೆ ಒಂದು ನಮನ ಸಲ್ಲಿಸೋಣ ಅಂತೇಳಿ ನನ್ಗೆ ಇನ್ನೊಂದು ಕಾರ್ಯಕ್ರಮ ಇತ್ತು. ಆದ್ರೂ ಇದು ಕಾರ್ಗಿಲ್ ವಿಜಯ್ ದಿವಸ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ಕಾಲೇಜಲ್ಲೂ ಕೂಡ ನಾವು ಕಾರ್ಗಿಲ್ ಯುದ್ಧ ನಡೆದಾಗೇನೆ ಅವರಿಗೆ ನಾವು ಶ್ರದ್ಧಾಂಜಲಿ ಕೂಡ ಅರ್ಪಿಸಿದ್ವಿ. ಅದಕ್ಕೆ ನನಗೆ ಇಷ್ಟ ಆಯ್ತು. ಭಾರತದ ವೀರ ಯೋಧರು, ಭಾರತದ ವೀರ ಯೋಧರು ಭಾರತದ ಗಡಿಯೊಳಗೆ, ಭಾರತದ ನೆಲದೊಳಗೆ ನುಗ್ಗಿದ ಶತ್ರುಗಳನ್ನು ಸದೆ ಬಡಿಯಲು ಕಲಿತನದಿ ಹೋರಾಡಿ ಕಾದಾಡಿ ಮಡಿದ ಭಾರತದ ಶೂರ ಯೋಧರು. ಭಾರತದ ನೆಲದೊಳಗೆ ನುಗ್ಗಿದ ಶತ್ರುಗಳನ್ನು ಸದೆ ಬಡಿಯಲು ಕಲಿತನದಿ ಹೋರಾಡಿ ಕಾದಾಡಿ ಮಡಿದ ಭಾರತದ ಶೂರ ಯೋಧರೇ, ಇದು ನಿಮಗೆ ನಮನವು. ಭಾರತದ ಜನ ಕೋಟಿಯ ನಮನವು. ವೈರಿಗಳ ಗುಂಡಿಗೆಗೆ ಗುಂಡುಗಳ ಸಿಡಿಸಿ, ವೈರಿಗಳ ಗುಂಡಿಗೆಗೆ ಗುಂಡುಗಳ ಸಿಡಿಸಿ ಕಲಿತನದಿ ಹೋರಾಡಿ ಮಡಿದ ಭಾರತದ ವೀರರೇ, ಕೆಚ್ಚದೆಯ ಶೂರರೇ. ಭಾರತದ ವೀರರೇ, ಕೆಚ್ಚದೆಯ ಶೂರರೇ, ಇದೋ ನಿಮಗೆ ನಮ್ಮ ಕೋಟಿ ನಮನವು. ಭಾರತದ ಗಡಿಯಿಂದ, ಭಾರತದ ನೆಲದಿಂದ ವೈರಿಯನ್ನು ಓಡಿಸಲು ಪ್ರಾಣವನ್ನೇ ಪಣವಾಗಿಟ್ಟು, ಭಾರತದ ಗಡಿಯಿಂದ, ಭಾರತದ ನೆಲದಿಂದ ವೈರಿಯನ್ನು ಓಡಿಸಲು ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿ ಮಡಿದ ಭಾರತದ ಕಲಿಗಳೇ, ಆ ನಿಮ್ಮ ತ್ಯಾಗ ಬಲಿದಾನಗಳಿಗೆ ಇದೋ ನಿಮಗೆ ಬಾಷ್ಪಾಂಜಲಿ. ಭಾರತದ ಜನ ಕೋಟಿಯ ಶ್ರದ್ಧಾಂಜಲಿ. ಎಲ್ಲರಿಗೂ ವಂದನೆಗಳು.